ವೆಲ್ಕಮ್ ಟು ರಶ್ಮೀಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿರೋ ಅಂಥ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ 2-3 ಸ್ಪೂನಷ್ಟು, ಬೇಕಾದರೆ ಎಣ್ಣೆ ಜಾಸ್ತಿ ಬೇಕಂದರೆ ಇನ್ನೊಂದು 2 ಸ್ಪೂನ್ ಹಾಕೊಬೋದು. ನಾನಿಲ್ಲಿ 2-3 ಸ್ಪೂನಷ್ಟು ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದು ಕಟ್ ಮಾಡಿಕೊಂಡು ಇರೋದು ಹಾಕಿದ್ದೀನಿ. ಜೊತೆಗೆ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಬರೋಗಂಟ. ಈರುಳ್ಳಿ ಬ್ರೌನ್ ಬಂದಮೇಲೆ 1/4 kg ಅಷ್ಟು ಫಾರಮ್ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಇದು ಒಂದು 4 ಜನಕ್ಕೆ ಆಗೋಷ್ಟು ಆಗುತ್ತೆ. ಇದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಮುಚ್ಚಿ, ಯಾಕಂತಂದರೆ ಟೊಮೆಟೊ ಮೆತ್ತಗಾದಷ್ಟು ಚೆನ್ನಾಗಿ ಬೇಗ ಬೇಯುತ್ತೆ. ಅದಕ್ಕೋಸ್ಕರನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅರ್ಧ ಸ್ಪೂನ್ ಅರಿಶಿನ, ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. 1/2-3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಲ್ಲೂ ಖಾರ ಇದೆ, ಸಾಂಬಾರು ಪುಡಿಯಲ್ಲೂ ಖಾರ ಇದೆ, ಇವಾಗ ಖಾರದ ಪುಡಿಯಲ್ಲೂ ಖಾರ ಇದೆ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡಿ ಗೊಜ್ಜಾಗೋ ಥರ ಮ್ಯಾಶ್ ಮಾಡ್ಕೊಬೇಕು. ಸೌಟಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಬೇಗನೆ ಬೇಯುತ್ತೆ. ತಳ ಹಿಡಿಬಾರ್ದು ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಇನ್ನೊಂದು 5 ನಿಮಿಷ ಕುದ್ರೆ ಸಾಕು. ಒಳ್ಳೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಇದು ಚಪಾತಿಗೆ, ಮುದ್ದೆಗೆ ಸೂಪರ್ ಕಾಂಬಿನೇಷನ್ನು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.